ಚನ್ನರಾಯ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮ ಪೂಜ್ಯರ ಆಶೀರ್ವಾದದಿಂದ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಗುರು ವೈಭವೋತ್ಸವ ವಿಶೇಷ ಅಲಂಕಾರದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಹಾಸನ ಜಿಲ್ಲೆ ಚನ್ನರಾಯ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮ ಪೂಜ್ಯರ ಆಶೀರ್ವಾದದಿಂದ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಗುರು ವೈಭವೋತ್ಸವದಲ್ಲಿ ವಿಶೇಷ ಅಲಂಕಾರದೊಂದಿಗೆ ಚನ್ನರಾಯ ಪಟ್ಟಣದ ಲಿಮ್ಕಾ ದಾಖಲೆಯ ಕಲಾವಿದ ರವೀಂದ್ರರವರ ಕೈಚಳಕದಲ್ಲಿ ನಿರ್ಮಾಣಗೊಂಡ ಭವ್ಯದ ರಥದ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯನ್ನು ಕೂರಿಸಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಚನ್ನರಾಯ ಪಟ್ಟಣದ ಪ್ರಧಾನ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ದೀಪುರವರು ಹಾಗೂ ಮಹಿಳಾ ನ್ಯಾಯಾಧೀಶರಾದ ರಶ್ಮಿರವರು ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವಿಗ್ರಹವನ್ನು ರಥದ ಮೇಲೆ ಕೂರಿಸಿ ಗಾಂಧಿ ವೃತ್ತದ ಆಸ್ಪತ್ರೆ ವೃತ್ತ, ಕೆಆರ್ ವೃತ್ತ ಮಾರ್ಗವಾಗಿ ಗ್ರಾಮಾಂತರ ಠಾಣೆಯ ರಸ್ತೆ, ಶ್ರೀಕಂಠಯ್ಯ ಮನೆಯ ಮುಂಭಾಗದ ರಸ್ತೆಯ ಮುಖಾಂತರ ಗಾಂಧಿ ವೃತ್ತದ ರಾಯರ ರಂಗಮಂದಿರದವರೆಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಕೈಯಲ್ಲಿ ದೀಪವನ್ನು ಹಿಡಿದು 3 ಕಿಲೋಮೀಟರ್ ದೂರದವರೆಗೆ ಭಕ್ತಿಯಿಂದ ಗ್ರಾಮೀಣ ಪ್ರದೇಶದ ವಾದ್ಯದೊಂದಿಗೆ ಸಾಗಿದ ಮೆರವಣಿಗೆಯನ್ನು ಚನ್ನರಾಯ ಪಟ್ಟಣದ ಜನತೆ ಕಣ್ತುಂಬಿಕೊಂಡರು. ರಾಘವೇಂದ್ರ ಸ್ವಾಮಿಗಳ ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಭಕ್ತಾದಿಗಳಿಗೂ ರಾತ್ರಿ ಅನ್ನದಾನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮೆರವಣಿಗೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ್ದು, ಈ ಮೆರವಣಿಗೆಯಲ್ಲಿ ಸಮಾಜ ಸೇವಕರಾದ ಕೆಂಪೇಗೌಡ ವೇದಿಕೆಯ ಆನಂದ್, ಉದ್ಯಮಿ ಎಂಕೆ ದೇವರಾಜ್, ತುಳಸಿ ರಮೇಶ್, ಜಿಆರ್ ಹರೀಶ್, ಅನ್ನದಾನಕ್ಕೆ ಸಹಕಾರ ಮಾಡಿದ ಪುರಿಬಟ್ಟಿ ಮಂಜಣ್ಣ, ಲಿಮ್ಕಾ ಕಲಾವಿದರಾದ ರವೀಂದ್ರ, ವಕೀಲರಾದ ಅಂಬರೀಶ್, ರಾಯರ ಸೇವಕರಾದ ಯೋಗೇಶ್, ಅರುಣ್, ಸಣ್ಣಪ್ಪ, ರವಿ, ಶಿವರಾಮು, ಬೆಂಗಳೂರಿನ ಪ್ರಕಾಶ್, ಗಾಂಧಿ ಸರ್ಕಲ್ನ ಮುಖಂಡರುಗಳಾದ ಶಶಿಧರ್, ಶೇಖರ್, ನವೀನ್, ಚೇತನ್, ಗಾಂಧಿ ಸರ್ಕಲ್ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.